ಇವತ್ತು ನನ್ನ ಕೈ ನೋಡ್ಕೊಂಡಾಗ ಒಂದ್ ಗಾದೆ ನೆನಪಾಯ್ತು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಆಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಗಿಡಗಳಿಗೆ ನೀರ್ ಹಾಕ್ತಾ ಇದ್ದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಗಿಡಗಳೆಲ್ಲ ತುಂಬಾ ದಿನದಿಂದ ಡಲ್ ಆಗಿದಾವೆ. ಏನ್ ಮಾಡ್ಬೇಕು ಅಂತ ಸರಿಯಾಗಿ ನನ್ಗೂನು ಗೊತ್ತಾಗ್ತಿಲ್ಲ. ಗಿಡಗಳಿಗೆಲ್ಲ ನೀರ್ ಹಾಕಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೋದೆ. ತಿಂಡಿಗೆ ಇವತ್ತು ಚಪಾತಿ ಮತ್ತೆ ಅದ್ರ ಜೊತೆ ದಾಲ್ ಮಾಡಿದ್ದೆ. ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅಂತ ದಾಲೆ ಮಾಡ್ಕೊಂಬಿಟ್ಟೆ ಒಂದೇ ಸಲಿ. ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಸಹ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಎಲ್ಲ ಮುಗಿಸ್ದೆ. ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂತಾ ಇದ್ದೆ. ಅಷ್ಟರಲ್ಲಿ ಒಂದ್ ಮೆಹಂದಿ ಆರ್ಡರ್ ಇತ್ತು ಅಂತ ಹೇಳಿದ್ನಲ್ಲ, ಮೆಹಂದಿ ಹಾಕಿಸ್ಕೊಳಕ್ಕೆ ಅಂತ ಬಂದ್ರು. ಅವ್ರಿಗೆ ಕಾಫಿ ಮಾಡ್ಕೊಟ್ಟು ಮೆಹಂದಿ ಹಾಕೋಣ ಅಂತ ಕುತ್ಕೊಂಡೆ. ಮೆಹಂದಿ ಹಾಕೋದಿಕ್ಕೆ ಜೋಶಲ್ಲೇ ಸ್ಟಾರ್ಟ್ ಮಾಡಿದೆ. ಮೆಹಂದಿ ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು. ತುಂಬಾ ಜನಗಳಿಗೆ ಮೆಹಂದಿ ಹಾಕಿದೀನಿ, ಆದ್ರೆ ಇವರಿಗೆ ತುಂಬಾ ಚೆನ್ನಾಗಿ ಬರ್ಬೇಕು ಅಂತ ಮೆಹಂದಿ ಹಾಕ್ತೆ. ಏನಕ್ಕೆ ಅಂದ್ರೆ ಬ್ರೈಡಿಗೆ ಮೆಹಂದಿ ಹಾಕ್ತಿದ್ದೆ ಫಸ್ಟ್ ಟೈಮ್, ಅದಕ್ಕೋಸ್ಕರ ನನ್ ಕೈಯಲ್ಲಿ ಎಷ್ಟು ಚೆನ್ನಾಗಿ ಹಾಕೊಡ್ಬೋದು ಅಷ್ಟು ಹಾಕೊಟ್ಟಿದೀನಿ ಅಂತ ನನಗೆ ಅನ್ಸಿದೆ. ಎರಡ್ ಕೈ ಫುಲ್ ಮತ್ತೆ ಕಾಲಿಗೆ ಹಾಕೋದಿಕ್ಕೆ ತುಂಬಾನೇ ಟೈಮ್ ಬೇಕಾಯ್ತು. ಬ್ರೈಡ್ ಜೊತೆ ಇನ್ನೂ ಇಬ್ರಿಗೆ ಎಕ್ಸ್ಟ್ರಾ ಹಾಕೊಡ್ಬೇಕಾಗಿತ್ತು. ಅವರಿಗೆ ಅರೇಬಿಕ್ ಡಿಸೈನ್ ಹಾಕೊಟ್ಟೆ, ಅದಂತೂ ಬೇಗನೆ ಮುಗೀತು. ಆದ್ರೆ ತುಂಬಾ ಟೈಮ್ ಆಗಿದ್ರಿಂದ ಫೋಟೋಸ್ ವಿಡಿಯೋಸ್ ಏನು ತಗೊಳ್ಳೋದಿಕ್ಕೆ ಆಗ್ಲಿಲ್ಲ. ಹಾಗೆ ಇವರು ಕೂಡ ತುಂಬಾ ಪೇಷನ್ಸ್ ಇಂದ ಮೆಹಂದಿ ಹಾಕಿಸ್ಕೊಂಡ್ರು. ಎಲ್ರು ಮೆಹಂದಿ ಹಾಕಿಸ್ಕೊಂಡು ಬಾಯಿ ಹೇಳಿ ಮನೆಗೆ ಹೋದ್ರು. ಫುಲ್ ಮೆಹಂದಿ ಹಾಕೋದ್ರೊಳಗಡೆ ನನ್ ಕೈ ಈ ತರ ಆಗಿತ್ತು. ಮುಂಚೆ ಎಲ್ಲ ಏನಾದ್ರು ಈ ತರ ಆಗಿದ್ರೆ ಇದೇನಪ್ಪ ಇಷ್ಟೊಂದು ಗಲೀಜ್ ಮಾಡ್ಕೊಂಡಿದೀನಿ ಅನ್ಸೋದು. ಇವಾಗ ಈ ಕೈ ನೋಡ್ಕೊಳ್ಬೇಕಾದ್ರೆ ಒಂದ್ ಗಾದೆ ನೆನಪಾಯ್ತು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಇವತ್ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ, ಫುಲ್ ಹೊಟ್ಟೆ ಹಸ್ವಾಗಿ ಹೋಗಿತ್ತು. ನಮ್ಮನೆಯವರು ಊಟ ಹಾಕೊಂಡ್ಬಂದು ತಿನ್ನಿಸ್ತಾ ಇದ್ರು. ಸಂಜೆ 6 ಗಂಟೆ ಮೇಲೆಲ್ಲ ಊಟ ಮಾಡ್ತಾನೆ ಇರ್ಲಿಲ್ಲ. ಇವತ್ತು ತುಂಬಾ ಹೊಟ್ಟೆ ಹಸ್ವಾಗಿದ್ರಿಂದ ಊಟ ಮಾಡಿದೆ. ಇವತ್ ಬೆಳಗ್ಗೆನೆ ನಮ್ಮನೆಯವರು ಫ್ಲಿಪ್ಕಾರ್ಟ್ ಇಂದ ಒಂದು ಪಾರ್ಸಲ್ ಇಸ್ಕೊಂಡ್ ಬಂದಿದ್ರು. ಇವತ್ತಿನ ಪಾರ್ಸಲ್ ಅಲ್ಲಿ ನೈಲ್ಸ್ ಬಂದಿತ್ತು. ನನಗೆ ನೈಲ್ಸ್ ಅಂದ್ರೆ ತುಂಬಾನೇ ಇಷ್ಟ, ನಾನೇ ಬೆಳೆಸ್ತಾ ಇದ್ದೆ. ಬಟ್ ಇವಾಗೆಲ್ಲ ಮುರಿದೋಗ್ಬಿಟ್ಟಿದೆ, ಅದಕ್ಕೇನೆ ಆರ್ಟಿಫಿಷಿಯಲ್ ತರಿಸ್ಕೊಂಡಿದ್ದೆ. ನಾನು ನೆಕ್ಸ್ಟ್ ಟೈಮ್ ನೈಲ್ಸ್ ಹಾಕೊಂತೀನಲ್ಲ, ಅವಾಗ ಇದ್ರ ಲಿಂಕ್ ಕಳಿಸ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.